Welcome back everyone. Let's start with a sample problem relating to income from other source. ಥಿಯರಿಟಿಕಲ್ ಆಗಿ ಏನೇನು ಇಂಪಾರ್ಟೆಂಟ್ ಆಗಿ ನಿಮಗೆ ಪ್ರಾಬ್ಲಮ್ಸ್ ಮಾಡೋದಕ್ಕೆ ಬೇಕು ಆ ಕಂಟೆಂಟ್ನ ಮಾತ್ರ ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಆಲ್ರೆಡಿ ವಿಡಿಯೋ 1 to ವಿಡಿಯೋ 7ವರೆಗೂ. ಆ ಪ್ರತಿಯೊಂದು ವಿಡಿಯೋನ ನೀವು ಓದ್ಕೊಂಡು ನೋಟ್ಸ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ನೀವು ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾನು ಏನೇ ಪ್ರಾಬ್ಲಮ್ಸ್ ಮಾಡಿಸಿದ್ರು ನಿಮಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ಅಂದರೆ ಥಿಯರಿಟಿಕಲ್ ಬೇಸ್ ಇರಬೇಕು. ಬೇಸ್ಮೆಂಟ್ ಇಲ್ದಲೇ ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಹೋದರೆ ನೀವು ಪ್ರಾಬ್ಲಮ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅದರಿಂದ ನೀವು ಪಾಸ್ ಆಗೋದು ಎಕ್ಸಾಮಿನೇಷನಲ್ಲಿ ಕಷ್ಟ ಆಗುತ್ತೆ. ಸುಮ್ಮನೆ ಬ್ಲೈಂಡಾಗಿ ನೀವು ಸಾಲ್ವ್ ಮಾಡೋದಕ್ಕೆ ಆಗಲ್ಲ ಇನ್ಕಮ್ ಟ್ಯಾಕ್ಸನ್ನು. ಓಕೆ, ಸೊ ಈಗ ಲೆಟ್ಸ್ ಲರ್ನ್ ದಿಸ್ ಪ್ರಾಬ್ಲಮ್, ಸ್ಯಾಂಪಲ್ ಪ್ರಾಬ್ಲಮ್ ಆಫ್ ಮಿಸ್ಟರ್ ಶರ್ಮಾ. ಏಜ್ 45. He has the following income details for previous year 2024-25, assessment year 2025-26, and we have to solve this problem using old regime as well as new regime. Okay, so question ಅಲ್ಲಿ examination ಅಲ್ಲಿ ಯಾವ ರೀತಿ ಕೊಟ್ಟರು you should be capable of writing it. That's why I'm teaching you the both. Let's see here the 5 items which they have given here. Interest on savings bank. ನೋಡಿ, ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಂತ ಹೇಳಿಲ್ಲ. ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಆಗಿರ್ತಾ ಇದ್ದರೆ ನಮಗೆ ಡಿಡಕ್ಷನ್ ಎಕ್ಸೆಂಪ್ಷನ್ ಸಿಕ್ಕಿರೋದು ಅಪ್ ಟು 3,500 rupees. ಇದು ಸೇವಿಂಗ್ಸ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಅಂಡರ್ TTA ಪ್ರಕಾರ ನಮಗೆ 10,000ವರೆಗೂ ಡಿಡಕ್ಷನ್ ಸಿಗುತ್ತೆ ಓನ್ಲಿ ಅಂಡರ್ ಓಲ್ಡ್ ರಿಜಿಮ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ 40,000. ನೋಡಿ, ಹೆಂಗೆ ಸೊಲ್ಯೂಷನ್ನ ಮಾಡಬೇಕು ನಾವು ಅಂದರೆ, ಯು ಹ್ಯಾವ್ ಟು ರೈಟ್ ಸೊಲ್ಯೂಷನ್ computation of taxable income from other source of yaro of Mr. Sharma for previous year 2024-25, ಅಸೆಸ್ಮೆಂಟ್ ಇಯರ್ 2025-26 ಆಯಿತಾ. ಸೊ ಇಷ್ಟು ಬರ್ದಾದ್ಮೇಲೆ ನೀವೇನು ಮಾಡ್ತೀರಾ, ಇನ್ಕಮ್ ಸೋರ್ಸ್ ಆರ್ ಪರ್ಟಿಕ್ಯುಲರ್ಸ್ ಅಂತ ಹಾಕ್ತೀರಾ. ಇದೇನು ನೀವು ಕ್ಯಾಲ್ಕುಲೇಷನ್ಸ್ ಅಂತ ಏನು ಬರೆಯೋದು ಅವಶ್ಯಕತೆ ಇಲ್ಲ, ಐ ಹ್ಯಾವ್ ಜಸ್ಟ್ ಶೋನ್ ಇಟ್. ನೀವು ಎಕ್ಸಾಮಿನೇಷನಲ್ಲಿ ಓಲ್ಡ್ ರಿಜಿಮ್ ಅಮೌಂಟ್ ಅಂತ ಹಾಕಿ, ನ್ಯೂ ರಿಜಿಮ್ ಅಮೌಂಟ್ ಅಂತ ಹಾಕಿ, ಇಲ್ಲಿ ರುಪೀಸ್ ಅಂತ ಬರೆದಿದ್ದೀವಿ, ದಟ್ ಇಟ್ ಸೆಲ್ಫ್ ಇಸ್ ಅ ಅಮೌಂಟ್ ಅಂತ, ಬಟ್ ಸ್ಟಿಲ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಇನ್ ಅ ಅಮೌಂಟ್ ಅಂತ, ಸೊ ದಟ್ ದ ವ್ಯಾಲ್ಯೂಯರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ. ಲೆಟ್ಸ್ ಸಿ ಹಿಯರ್ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 15,000 rupees. ಸೊ ಇಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಫುಲ್ 15,000 rupees, 15,000 rupees ಗ್ರಾಸ್ ಫುಲ್ ತೊಗೊಳ್ಬೇಕು. ಓಕೆ, ಯಾಕಂದರೆ ಅವರು 15,000 ಅಂತ ಹೇಳಿದ್ದಾರೆ. ಫುಲ್ಲಿ ಟ್ಯಾಕ್ಸಬಲ್, ಅದು ಫುಲ್ಲಿ ಟ್ಯಾಕ್ಸಬಲ್. ಆಮೇಲೆ ಡಿಡಕ್ಷನ್ಸ್ ತೊಗೊಳ್ಳೋದು 80 TTಯಲ್ಲಿ ಲಾಸ್ಟಲ್ಲಿ. ಇಲ್ಲಿ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟಿಂದ ಬರುವಂಥ ಫುಲ್ ಗ್ರಾಸು 40,000 ಎರಡೂ ರಿಜಿಮಲ್ಲಿ ಫುಲ್ಲಿ ಟ್ಯಾಕ್ಸಬಲ್. ಓಕೆ, ಇದು ಫುಲ್ಲಿ ಟ್ಯಾಕ್ಸಬಲ್, ಇದು ಫುಲ್ಲಿ ಟ್ಯಾಕ್ಸಬಲ್. ಓಕೆ, ನೆಕ್ಸ್ಟು ಫ್ಯಾಮಿಲಿ ಪೆನ್ಷನ್ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಪೆನ್ಷನ್ ಈಸ್ 90,000 ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಪೆನ್ಷನ್ ಅಂತ ಬಂದಾಗ ನಿಮಗೆ ನೆನಪಾಗಬೇಕಾಗಿರೋದು ಏನು, ಡಿಡಕ್ಷನ್ಸ್. ಸೊ ಇಲ್ಲಿ ಫ್ಯಾಮಿಲಿ ಪೆನ್ಷನಲ್ಲಿ ಅವರು 90,000 ಏನು ಹೇಳಿದ್ದಾರೆ, ಆ 90,000 ಅಮೌಂಟಲ್ಲಿ ಓಲ್ಡ್ ರಿಜಿಮ್ ಪ್ರಕಾರ 15,000ವರೆಗೂ ಡಿಡಕ್ಷನ್ನು, ಅಥವಾ ಈಗ ನೋಡೋಣ 15,000 ಆರ್ 1/3 ಅಂತ ತಾನೇ. ಈಗ 90,000 ಮೇಲೆ 1/3 ಅಂದರೆ 30,000 ಆಗುತ್ತೆ. ವಿಚ್ ಎವರ್ ಇಸ್ ಲೋವರ್ ಅಂದರೆ 15,000. ಆ 15,000 ಡಿಡಕ್ಟ್ ಮಾಡಿದಾಗ ನಮಗೆ ಬರುವಂಥದ್ದು 75,000. ಸೊ ಇದು ಓಲ್ಡ್ ರಿಜಿಮ್ ಪ್ರಕಾರ. ನ್ಯೂ ರಿಜಿಮ್ ಪ್ರಕಾರನೂ ಅಷ್ಟೇ. ನ್ಯೂ ರಿಜಿಮಲ್ಲಿ 25,000 ಆರ್ 1/3 ಅಂದರೆ 30,000 ಅಂತ ಗೊತ್ತಿದೆ. ವಿಚ್ ಎವರ್ ಇಸ್ ಲೋವರ್ ಅಂದರೆ 25,000 ತಾನೇ ಲೋವರ್. ಸೊ 25,000 ನಾವಿಲ್ಲಿ ತೊಗೊಳ್ತೀವಿ. ಸೊ 90,000 25,000 ಹೋದರೆ 65,000 ಇದಾಗುತ್ತೆ. ಸೊ ಆ 65,000 ಇಲ್ಲಿ 75,000 ನಾವು ಬರ್ಕೊಳ್ಬೇಕು. ನೆಕ್ಸ್ಟು ಏನಿದೆ, ಇದು 2 ಆಯಿತು, 3 ಆಯಿತು. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಅ ಫ್ರೆಂಡ್ ಆನ್ ಹಿಸ್ ಬರ್ಡೇ ಅಂತ ಬಂದಿದೆ. ನೋಡಿ, ಗಿಫ್ಟ್ ಫ್ರಮ್ ಅ ಫ್ರೆಂಡ್, ಗಿಫ್ಟ್ ಫ್ರಮ್ ಅ ಕಝಿನ್, ಇಫ್ ಇಟ್ ಈಸ್ ಮೋರ್ ದೆನ್ 50,000. ಓಕೆ, ಅಪ್ ಟು 50,000 ನಾನ್ ಟ್ಯಾಕ್ಸಬಲ್.
ಅಪ್ ಟು 50,000, ಎಕ್ಸಾಕ್ಟ್ಲಿ 50,000ವರೆಗೂ. 50,000 ಮೇಲೆ ₹1 ಇದ್ದರೆ ಆ ಫುಲ್ಲಿ 50,000 ಮೇಲೆ ಫುಲ್ಲಿ ಟ್ಯಾಕ್ಸೇಬಲ್ ಆಗಿಬಿಡುತ್ತೆ ಅದು. ಓಕೆ, ಇದು ರೂಲ್ಸ್ ಅಲ್ವಾ. ಸೊ ಈಗ ಅದ್ರ ಪ್ರಕಾರ ಹೋದರೆ ನಾವಿಲ್ಲಿ 60,000 ಇರೋದ್ರಿಂದ 60,000 ನಾವೇನು ಮಾಡ್ತೀವಿ, ಫುಲ್ಲಿ ಟ್ಯಾಕ್ಸೇಬಲ್ ಮಾಡ್ತೀವಿ. ಸೊ ಆ್ಯಸ್ ಇಟ್ ಈಸ್ ರಿಸೀವ್ಡ್ ಫ್ರಮ್ ಅ ಫ್ರೆಂಡ್, ಸೊ ಇಟ್ ಈಸ್ ಮೋರ್ ದೆನ್ 50,000 ಆ್ಯಂಡ್ ಇಟ್ ಈಸ್ ರಿಸೀವ್ಡ್ ಫ್ರಮ್ ಫ್ರೆಂಡ್, ದಟ್ ಈಸ್ ವೈ ಟೋಟಲ್ ಫುಲ್ಲಿ 60,000 ಮೇಲೆ ಟ್ಯಾಕ್ಸನ್ನು ಕಟ್ಟಬೇಕು. ನೆಕ್ಸ್ಟು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯಿಂದ ಡಿವಿಡೆಂಡ್ ಬಂದಿದೆ ಅಂತೆ ₹10,000. ಓಕೆ, ಈಗ ₹10,000 ಬರ್ದ್ವಿ ಅಂತ ಅಂದ್ಕೊಳ್ಳೋಣ. ಈಗ ₹10,000 ಇನ್ನೊಂದು ಹೇಳಿದ್ದ ನಾನು, ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ ಟು ಬೈ ಶೇರ್ಸ್ ಅಂತ ₹3,000 ಇಂಟ್ರೆಸ್ಟ್ ಪೇ ಮಾಡಿದ್ದಾನಂತೆ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಹೇಳ್ತಾ ಇದ್ದೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್ ಫಾರ್ ಡಿವಿಡೆಂಡ್ಸ್ ಅಂತ. ಸೊ ಇಲ್ಲೇನಾಗುತ್ತಂದರೆ, ಇನ್ ಕೇಸ್ ನಮಗೆ ಯಾವುದಾದ್ರೂ ಡಿವಿಡೆಂಡ್ಸ್ ಬಂದಿದೆ ಇಂಡಿಯನ್ ಕಂಪನಿಯಿಂದ ಅಥವಾ ಯಾವುದಾದ್ರೂ ಫಾರಿನ್ ಕಂಪನಿಯಿಂದ, ಆ ರೀತಿ ಡಿವಿಡೆಂಡ್ಸ್ ಬಂದಿದೆ ಇಲ್ಲಿ, ಎಸ್ಪೆಷಲಿ ಈಗ ನಮಗೆ ಬಂದಂಥ ಈ ಡಿವಿಡೆಂಡ್ಸಿಗೆ ನಾವು ಇಂಟ್ರೆಸ್ಟ್ ಪೇ ಮಾಡಿದ್ದೀವಿ ಫಾರ್ ದ ಲೋನ್, ಶೇರ್ಸ್ ಬೈ ಮಾಡೋದಕ್ಕೆ. ಅಂದರೆ ಆವಾಗ ನಾವು ಓನ್ಲಿ ಏನು ಡಿವಿಡೆಂಡ್ ಬಂದಿದೆಯೋ ಅದ್ರ ಮೇಲೆ ಎಷ್ಟು ಪರ್ಸೆಂಟೇಜ್, 20%, 10,000 ಮೇಲೆ 20% ಅಂದರೆ 2,000 ಮಾತ್ರ ಡಿಡಕ್ಷನ್. ಓನ್ಲಿ 2,000 ಇಸ್ ಡಿಡಕ್ಷನ್. 3,000 ಅಂತ ಅವ್ರು ಕೊಟ್ಟಿದ್ರು ಕೂಡ ನೀನು ಇಂಟ್ರೆಸ್ಟ್ ಬಡ್ಡಿ ಎಷ್ಟಾದರೂ ಪೇ ಮಾಡ್ಕೋ. ಆದರೆ ಗೌರ್ಮೆಂಟ್ ರೂಲ್ಸ್ ಏನು ಮಾಡಿದೆ ಅಂದರೆ, ನಿನಗೆ ಎಷ್ಟು ಡಿವಿಡೆಂಟ್ ಬರುತ್ತೋ ಅದ್ರ ಮೇಲೆ ನೀನೇನಾದರೂ ಇಂಟ್ರೆಸ್ಟ್ ಕಟ್ಟಿದರೆ ಅಷ್ಟ್ರ ಮೇಲೆ 20% ಅಷ್ಟು ನಿನಗೆ ರಿಯಾಯಿತಿ ಕೊಡ್ತೀನಿ ನಾನು, ಅದು ಡಿಡಕ್ಷನ್ಸಾಗಿ ಕೊಡ್ತೀನಿ ಅಂತ ಹೇಳಿದೆ. ಸೊ ಇಲ್ಲಿ 10,000 ಮೈನಸ್ 2,000 ಆದರೆ 8,000 ಎರಡೂ ರಿಜಿಮಲ್ಲಿ ನಿನಗೆ ಡಿಡಕ್ಷನ್ಸ್ ಹೋಗಿ ಉಳಿಯುವಂತಹ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಡಿವಿಡೆಂಡ್ ಇನ್ಕಮ್. ಸೊ ಇಷ್ಟು. ಸೊ ಈಗ ಇದನ್ನೆಲ್ಲ ಆ್ಯಡ್ ಮಾಡಿದಾಗ 15,000, 40,000, 75,000, 60,000, 8,000 ಆ್ಯಡ್ ಮಾಡಿದಾಗ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪ್ರಕಾರ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸು 1,98,000. ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ 15,000, 40,000, 65,000, 60,000, 8,000 ಅಂತ ಬಂದಾಗ ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ 1,88,000. ಯಾಕೆ ಇಲ್ಲಿ ಕಡಿಮೆ ಆಯಿತು ಅಂದರೆ, ಇಲ್ಲಿ ನಾವು ಇಲ್ಲಿ ಜಾಸ್ತಿ ಬರಬೇಕಾಗಿತ್ತು ಅನಿಸುತ್ತೆ. 2,08,15 plus 40, 65 plus 65. 65 plus 65 is 65,000 plus 65,000 plus 60,000 plus 8,000 is 1,98,000. ಇದು 40, 65, 65, 68. ಇಲ್ಲಿ 1,98,000 ಬರಬೇಕಾಗಿತ್ತು. ಇಲ್ಲಿ 40, no, 1,88,000. ದಿಸ್ ಒನ್ ಈಸ್ ರೈಟ್. ಇದು 65 ಅಲ್ಲ, 40 plus 15 is 55. ಸೊ 55 plus 65 plus 60 plus 8 is 1,88,000. ದಿಸ್ ಒನ್ ಈಸ್ ರೈಟ್. ಇಲ್ಲಿ 45, ಇಲ್ಲಿ 75. ಸೊ 75 ಅಂದರೆ 55,000, 75,000, 1,98,000. ದಿಸ್ ಈಸ್ ರೈಟ್. ಓಕೆ. ಸೊ ಇಲ್ಲಿ 10,000 ಕಡಿಮೆ ಇದೆ, ಇಲ್ಲಿ 10,000 ಜಾಸ್ತಿ ಇರೋದ್ರಿಂದ ಈ ಕಡೆ 1,98,000, 1,88,000 ಕರೆಕ್ಟಾಗಿದೆ. ಸೊ ಇದು ಟೋಟಲ್ ಬಂದಮೇಲೆ 1,88,000 ಬಂದಮೇಲೆ ನಾವಿಲ್ಲಿ 80 TTA ಪ್ರಕಾರ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಫಸ್ಟ್ ಹೇಳಿದ್ರಲ್ಲ ಅವರು 15,000 ಅಂತ, ಬಿಕಾಸ್ ಈಸ್ 45 years old, ಅಂದರೆ ಲೆಸ್ ದೆನ್ 65 years. ಸೀನಿಯರ್ ಸಿಟಿಸನ್ ಅಲ್ಲ ಈ ವ್ಯಕ್ತಿ. ಸೀನಿಯರ್ ಸಿಟಿಸನ್ ಆಗಿರ್ತಾ ಇದ್ದರೆ ನಮಗೆ TTB ಪ್ರಕಾರ 50,000ವರೆಗೂ ಡಿಡಕ್ಷನ್ ಸಿಗ್ತಾಯಿತ್ತು. ಇವನು ಸೀನಿಯರ್ ಸಿಟಿಸನ್ ಅಲ್ದಲ್ಲೇ ಇರೋದಕ್ಕೆ ಇವನಿಗೆ 10,000ವರೆಗೂ ಡಿಡಕ್ಷನ್ ಸಿಗ್ತಾ ಇದೆ, ಓನ್ಲಿ ಅಂಡರ್ ಓಲ್ಡ್ ರಿಜಿಮ್. ಲೆಸ್ ಇದೇನಿದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 TTA 10,000 rupees ಆನ್ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಆಫ್ ಬ್ಯಾಂಕಿಂದ. ಇದು ಬ್ಯಾಂಕ್ದಾಗಿದ್ದರೆ, ಪೋಸ್ಟ್ ಆಫೀಸ್ದಾಗಿದ್ದರೆ 3,500 rupees ಸಿಗುತ್ತೆ. ಓಕೆ. ಸೊ ನೆಕ್ಸ್ಟು ಎಕ್ಸೆಂಪ್ಷನ್ಸ್ ಆಗಿ ಸಿಗುತ್ತಲ್ಲಿ. ಇಲ್ಲಿ ನ್ಯೂ ರಿಜಿಮ್ ಪ್ರಕಾರ ಇದು 80 TTA ಆರ್ 80 TTB ಇದೆಲ್ಲ ಓಲ್ಡ್ ರಿಜಿಮ್. ನ್ಯೂ ರಿಜಿಮ್ ಪ್ರಕಾರ ಇಲ್ಲ. ಈವನ್ನು ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಮಾಡ್ತಿರಲ್ಲ ನೀವು 4th ಯೂನಿಟಲ್ಲಿ, ಆವಾಗಲೂ ಕೂಡ ನಿಮಗೆ 80C 80DD ಈ ಡಿಡಕ್ಷನ್ಸ್ ಎಲ್ಲ ನಿಮಗೆ ಬರಲ್ಲ. ನೆನ್ಪಿಟ್ಕೊಳ್ಳಿ, 80 ಅಂತ ಯಾವುದ್ಯಾವುದಿದೆಯೋ ಅದು ಡಿಡಕ್ಷನ್ಸ್ ಎಲ್ಲ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ತೆಗೆದುಬಿಟ್ಟಿದ್ದಾರೆ.
ಸೊ ಇಲ್ಲಿ ನಿಮಗೆ 10,000 ಹೋದರೆ 1,88,000, ಇಲ್ಲಿ 0 ಹೋದರೆ 1,88,000. ದಿಸ್ ಈಸ್ ನೆಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. IFOS ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಬರ್ತಿರೋದು. ನೀವು ಎಕ್ಸಾಮಲ್ಲಿ ಪ್ರಾಪರಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕು. IFOS ಅಂತ ಬರೆದ್ರೆ ನಿಮ್ಮ ವ್ಯಾಲ್ಯೂವರಿಗೆ ಅರ್ಥ ಆಗ್ದಲೇನೂ ಇರಬಹುದು. ಓಕೆ, ಸೊ ದಟ್ ಈಸ್ ದ ಒನ್ ಥಿಂಗ್, ಜಸ್ಟ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ವಿಲ್ ಡಿಸ್ಕಸ್ ಆನ್ the other problems relating to deductions only. Done. Thank you.